ಹರಿ ಓಂ. ರೋಹಿಣ್ಯಾಮರ್ಧರಾತ್ರೆ ತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ಇದರ ಅರ್ಥ ರೋಹಿಣಿ ನಕ್ಷತ್ರ ಹಾಗೂ ಅರ್ಧರಾತ್ರಿಯ ಕಾಲದಲ್ಲಿ ಅಷ್ಟಮಿ ತಿಥಿ ಎಂದು ಒದಗಿ ಬರುತ್ತದೆಯೋ ಅದಕ್ಕೆ ಜಯಂತಿ ಎಂದು ಹೆಸರು. ಇದು ಸರ್ವ ಪಾಪಗಳನ್ನು ನಾಶ ಮಾಡುತ್ತದೆ. ಯಸ್ಯಾಂ ಜಾತೋ ಹರಿಯ ಸಾಕ್ಷಾನಿಶೀತೆ ಭಗವಾನ್ಜ ತಸ್ಮಾತ್ತದ್ದಿನಮತ್ಯಂತಂ ಪುಣ್ಯಂ ಪಾಪಹರಂ ಪರಂ. ಇದರ ಅರ್ಥ ಯಾವ ದಿನದಂದು ಸಾಕ್ಷಾತ್ ಭಗವಂತನಾದ ಅಜನಾದ ಶ್ರೀಹರಿಯು ಮಧ್ಯರಾತ್ರಿಯಲ್ಲಿ ಜನಿಸಿದನೋ ಆ ದಿನವು ಅತ್ಯಂತ ಪುಣ್ಯಪ್ರದ ಹಾಗೂ ಶ್ರೇಷ್ಠವಾದ ಪಾಪನಾಶಕ ದಿನವಾಗಿದೆ. ತಸ್ಮಾತ್ ಸರ್ವೈರುಪೋಷ ಸ ಜಯಂತಿ ನಾಮ ವೈ ಸದಾ ದ್ವಿಜಾತಿಭಿರ್ವಿಶೇಷೇಣ ತದ್ಭಕ್ತೈಶ್ಚ ವಿಶೇಷತಃ. ಇದರ ಅರ್ಥ ಆದ್ದರಿಂದ ಎಲ್ಲರೂ ಈ ಜಯಂತಿ ದಿನದಂದು ಸದಾ ಉಪವಾಸವನ್ನು ಮಾಡಬೇಕು. ಮುಖ್ಯವಾಗಿ ದ್ವಿಜರು ಮತ್ತು ಭಗವದ್ಭಕ್ತರು ವಿಶೇಷವಾಗಿ ಈ ವ್ರತವನ್ನು ಆಚರಿಸಬೇಕು. ಯೋ ಭುಂಕ್ತೆ ತದ್ದಿನೇ ಮೋಹಾತ್ವೈಶೋಷೋಣಿತಮತ್ತಿ ಸಾ ತಸ್ಮಾದುಪವಸೇತ್ ಪುಣ್ಯಂ ತದ್ದಿನಂ ಶ್ರದ್ಧೆಯಾನ್ವಿತಾಯ್. ಇದರ ಅರ್ಥ ಯಾರು ಆ ದಿನದಂದು ಮೋಹದಿಂದ ಊಟ ಮಾಡುತ್ತಾರೋ ಅವರು ತಮ್ಮದೇ ಆದ ಕೀಟ ಹಾಗೂ ರಕ್ತವನ್ನು ತಿಂದಂತೆ. ಆದ್ದರಿಂದ ಶ್ರದ್ಧೆಯಿಂದ ಆ ಪುಣ್ಯ ದಿನದಂದು ಉಪವಾಸ ಮಾಡಬೇಕು. ಕೃತ್ವಾ ಶೌಚಂ ಯಥಾನ್ಯಾಯಂ ಸ್ನಾನಂ ಕುರ್ಯಾದತಂದ್ರಿತರ ಪ್ರಭಾತಕಾಲೇ ಮೇಧಾವಿ ಯೋಗಾಯಿತಿ ಯಥಾವಿಧಿ. ಇದರ ಅರ್ಥ ಬೆಳಗಿನ ಜಾವದಲ್ಲಿ ಆಲಸ್ಯವಿಲ್ಲದೆ ಯಥಾವಿಧಿಯಾಗಿ ಶೌಚಾದಿಗಳನ್ನು ಮುಗಿಸಿ ಯೋಗಾಯಿತಿ ಮಂತ್ರದಿಂದ ಸ್ನಾನವನ್ನು ಮಾಡಬೇಕು. ನಿತ್ಯಾನಿಕಂ ಪ್ರಕುರ್ದೀತ ಭಗವಂತಮನುಸ್ಮರನ್ ಯೋಗಾಯ ಯೋಗಪತೆ ಯೋಗೇಶ್ವರಾಯ ಯೋಗಸಂಭವಾಯ ಶ್ರೀಗೋವಿಂದಾಯ ನಮೋ ನಮಃ. ಇದರ ಅರ್ಥ ಭಗವಂತನನ್ನು ಸ್ಮರಿಸುತ್ತಾ ನಿತ್ಯದ ಆನಿಕಗಳನ್ನು ಮಾಡಬೇಕು. ಯೋಗ ಹಾಗೂ ಯೋಗೇಶ್ವರನಾದ ಶ್ರೀ ಗೋವಿಂದನಿಗೆ ನಮಸ್ಕಾರಗಳು. ಮಧ್ಯಾಹ್ನಕಾಲೆ ಚ ಪುಮಾನ್ ಸಾಯಂಕಾಲೆ ತ್ವತಂದ್ರಿತ ಸ್ನಾಪಯೇತ್ ಪೂರ್ವಮಂತ್ರೇಣ ವಾಸುದೇವಮನುಸ್ಮರನ್. ಇದರ ಅರ್ಥ ಮಧ್ಯಾಹ್ನ ಹಾಗೂ ಸಾಯಂಕಾಲದಲ್ಲೂ ಆಲಸ್ಯವಿಲ್ಲದೆ ವಾಸುದೇವನನ್ನು ಸ್ಮರಿಸುತ್ತಾ ಅದೇ ಮಂತ್ರದಿಂದ ಸ್ನಾನ ಮಾಡಬೇಕು. ತಥಾ ಪೂಜಾಂ ಪ್ರಕುರ್ವೀತ ವಿಧಿವತ್ಸು ಸಮಾಹಿತ ಯಜ್ಞಾಯಿತಿ ಚ ಮಂತ್ರೇಣ ಶ್ರದ್ಧಾಭಕ್ತಿಯುತ ಪುಮಾನ್. ಇದರ ಅರ್ಥ ಆ ಬಳಿಕ ಶ್ರದ್ಧಾಭಕ್ತಿಯಿಂದ ಏಕಾಗ್ರಚಿತ್ತನಾಗಿ ಯಜ್ಞಾಯಿತಿ ಮಂತ್ರದೊಂದಿಗೆ ಯಥಾವಿಧಿಯಾಗಿ ಪೂಜೆಯನ್ನು ಮಾಡಬೇಕು. ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕೀಂ ನಂದಗೋಪಂ ಯಶೋದಾಂ ಚ ಸುಭದ್ರಾಂ ತತ್ರ ಪೂಜೆಯೇತ್. ಅಗ್ನಿರಂ ದತ್ವಾ ಸಮಭ್ಯರ್ಚಾಭ್ಯುದಿತೆ ಶಶಿಮಂಡಲೆ. ಇದರ ಅರ್ಥ ಕೃಷ್ಣ, ಬಲಭದ್ರ, ವಸುದೇವ, ದೇವಕಿ, ನಂದಗೋಪ, ಯಶೋಧ ಮತ್ತು ಸುಭದ್ರಾದೇವಿಯರನ್ನು ಪೂಜಿಸಬೇಕು. ಚಂದ್ರನು ಉದಯಿಸಿದಾಗ ಅರ್ಘ್ಯವನ್ನು ನೀಡಿ ಪೂಜೆ ಮಾಡಬೇಕು. ಜಾತ ಕಂಸವದಾರ್ಥಾಯ ಭೂಭಾರೋತ್ತರಣಾಯ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ. ಇದರ ಅರ್ಥ ಕಂಸನ ವಧೆಗಾಗಿ ಭೂಮಿಯ ಭಾರವನ್ನು ಇಳಿಸಲು ಕೌರವರ ವಿನಾಶಕ್ಕಾಗಿ ಮತ್ತು ದೈತ್ಯರ ಸಂಹಾರಕ್ಕಾಗಿ ಜನಿಸಿದ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾಗಿರನ್ ಮಯ ದತ್ತಂ ದೇವಕ್ಯ ಸಹಿತೋ ಹರೇ. ಇದರ ಅರ್ಥ ಪಾಂಡವರ ಹಿತಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಅವತರಿಸಿದ ದೇವಕಿ ಸಹಿತನಾದ ಶ್ರೀಹರಿಯೇ ನಾನು ನೀಡುವ ಅರ್ಘ್ಯವನ್ನು ಸ್ವೀಕರಿಸು. ಕ್ಷೀರೋದಾರ್ಣವ ಸಂಭೂತ ಅತ್ರಿನೇತ್ರ ಸಮುದ್ಭವ ಗೃಹಾಣಾಗಿರನ್ ಮಯ ದತ್ತಂ ರೋಹಿಣ್ಯ ಸಹಿತ ಶಶಿನ್. ಇದರ ಅರ್ಥ ಕ್ಷೀರ ಸಮುದ್ರದಿಂದ ಮತ್ತು ಅತ್ರಿ ಮಹರ್ಷಿಗಳ ನೇತ್ರದಿಂದ ಸಂಭೂತನಾದ ರೋಹಿಣಿ ಸಹಿತನಾದ ಚಂದ್ರನೇ ನಾನು ನೀಡುವ ಅರ್ಘ್ಯವನ್ನು ಸ್ವೀಕರಿಸು. ದತ್ವಾಗ್ದಿರನ್ ಮನುನಾನೇನ ಹ್ಯುಪಸ್ಥಾಯ ವಿದುಂ ಬುಧ ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ. ಇದರ ಅರ್ಥ ಈ ಮಂತ್ರದಿಂದ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ ನಮಸ್ಕರಿಸಬೇಕು. ಶಶಿ ಚಂದ್ರದೇವ, ಸೋಮದೇವ ಎಂದು ಚಂದ್ರನನ್ನು ಆರಾಧಿಸಬೇಕು. ಮೃಗಾಂಕಾಯ ಸಿತಬಿಂಬಾಯ ಲೋಕದೀಪಾಯ ದೀಪಿನೇ ಶೀತದಿದಿತಿಬಿಂಬಾಯ ತಾರಕಾಪತೆಯೇ ನಮಃ. ಇದರ ಅರ್ಥ ಮೃಗಲಾಂಛನ ಉಳ್ಳವನಿಗೆ, ಶ್ವೇತಬಿಂಬದವನಿಗೆ, ಲೋಕದ ದೀಪನಿಗೆ ಹಾಗೂ ನಕ್ಷತ್ರಗಳ ಒಡೆಯನಾದ ಚಂದ್ರನಿಗೆ ನಮಸ್ಕಾರಗಳು. ಉಪಸಂಹೃತ್ಯ ತತ್ಸರ್ವಂ ಬ್ರಹ್ಮಚಾರಿ ಜಿತೇಂದ್ರಿಯ ವಿಶ್ವಾಯಿತಿ ಚ ಮಂತ್ರೇಣ ತಥಾ ಸ್ವಾಪಂ ಸಮಾಚರೇತ್. ಇದರ ಅರ್ಥ ಜಿತೇಂದ್ರಿಯನಾಗಿ ಎಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಿ ವಿಶ್ವಾಯಿತಿ ಮಂತ್ರದಿಂದ ವಿಶ್ರಾಂತಿ ಪಡೆಯಬೇಕು. ತಥೋ ನಿತ್ಯಾನಿಕಂ ಕೃತ್ವಾ ಶಕ್ತಿತೋ ದಿಯತಾಂ ದನಂ ಸರ್ವಾಯಿತಿ ಚ ಮಂತ್ರೇಣ ತಥಾ ಪಾರ್ಣಮಾಚರೇತ್. ಧರ್ಮಾಯಿತಿ ತಥಾ ಸ್ವಸ್ಥೋ ಮುಚ್ಯತೆ ಸರ್ವಕಿಲ್ ವಿಷಯ. ಇದರ ಅರ್ಥ ಮಾರನೆಯ ದಿನ ನಿತ್ಯಕರ್ಮಗಳನ್ನು ಮುಗಿಸಿ ಶಕ್ತಿಗನುಸಾರ ದಾನ ನೀಡಿ ಸರ್ವಾಯಿತಿ ಮಂತ್ರದಿಂದ ಪಾಲನೆಯನ್ನು ಮಾಡಬೇಕು. ಧರ್ಮಾಯಿತಿ ಮಂತ್ರಸ್ಮರಣೆಯಿಂದ ಮನುಷ್ಯನು ಸರ್ವ ಪಾಪಗಳಿಂದ ಮುಕ್ತನಾಗುತ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಇದು ಶ್ರೀಮದಾನಂದತೀರ್ಥ ಭಗವತ್ಪದಾಚಾರ್ಯವರ್ಷಿತಂ ಜಯಂತಿರ್ನಯಃ ಗ್ರಂಥಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹನುಮನೊಡೆಯ ರಾಮವಿಠ್ಠಲ ಉದ್ಧರಿಸು ಸ್ವಾಮಿ, ಉದ್ಧರಿಸು.